Littering in public places is injurious to the environment. Hi, hello, namaskara. Welcome back to our channel, Holiday Mania. So we have reached to the banks of the river Dabbaguli hatra bandidevi. ದಬ್ಬಗುಲಿಯ ಈ ಕಾವೇರಿ ನದಿ ತೀರ ಬೆಂಗಳೂರಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದೆ. ಮೂಗೂರು ಅರಣ್ಯ ಪ್ರದೇಶಕ್ಕೆ ಸೇರ್ಪಡೆಯಾಗಿರುವಂತಹ ಈ ಜಾಗ ತನ್ನದೇ ಆದಂತಹ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಕಣ್ಮನ ಸೆಳೆಯುವಂತಹ ಪ್ರಾಕೃತಿಕ ಸೌಂದರ್ಯ ಈ ಜಾಗದ್ದಾಗಿದೆ. ಈ ಹಿಂದೆ ಆಫ್ ರೋಡರ್ಸ್ ಮತ್ತು ಬೈಕರ್ಸ್ಗಳ ತುಂಬ ಫೇವ್ರೆಟ್ ಪ್ಲೇಸ್ ಆಗಿದ್ದಂತಹ ಈ ದಬ್ಬಗುಲಿ ಇಟ್ಸ್ ನೋನ್ ಫಾರ್ ಇಟ್ಸ್ ಪೀಸ್ ಆ್ಯಂಡ್ ಸಾಲಿಟ್ಯೂಡ್ ಅಂತಲೇ ಹೇಳ್ಬೋದು. ತುಂಬ ಕಮ್ಮಿ ಕ್ರೌಡೆಡ್ ಆಗಿರುವಂತಹ ಜಾಗ, ಹಾಗೆ ತನ್ನದೇ ಆದಂತಹ ಪ್ರಾಕೃತಿಕ ಸೌಂದರ್ಯದಿಂದ ಜನರನ್ನು ಕೈಬೀಸಿ ಕರೆಯುವಂತಹ ಜಾಗ. ಆದರೆ ಇವತ್ತು ಬದಲಾಗಿರುವಂತಹ ರೂಲ್ಸ್ಗಳಿಂದಾಗಿ ದಿಸ್ ಪ್ಲೇಸ್ ಇಸ್ ಕಂಪ್ಲೀಟ್ಲಿ ರೆಸ್ಟ್ರಿಕ್ಟೆಡ್ ಫಾರ್ ಪಿಕ್ನಿಕ್, ಆಫ್ ರೋಡರ್ಸ್ ಆ್ಯಂಡ್ ಬೈಕರ್ಸ್. ದಬ್ಬಗುಲಿಯ ಶ್ರೀ ಬಸವೇಶ್ವರ ದೇವಸ್ಥಾನ ಸ್ಥಳೀಯರಲ್ಲಿ ತನ್ನದೇ ಆದಂತಹ ನಂಬಿಕೆ ಹಾಗೂ ಪ್ರಾಮುಖ್ಯತೆಯನ್ನು ಹೊಂದಿದೆ. Walking on the Dabbaguli banks gives you a beautiful feeling. ಕಾವೇರಿ ನದಿ ಇಲ್ಲಿ ಹರಿತಾ ಇದೆ. ಸೊ ಈ ಒಂದು ನದಿ ತೀರದಲ್ಲಿ ಈ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಜೊತೆನಲ್ಲಿ ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಇಸ್ ಸಮಥಿಂಗ್ ಸೋ ಬ್ಯೂಟಿಫುಲ್. ನಾವು ನಮ್ಮ ಗಾಡಿನ ಆ ಮರದ ಕೆಳಗಡೆ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಲುಕ್ ಆಟ್ ಇಟ್, ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ದ ಸೀನರಿ ಇಸ್ ಬ್ರೆತ್ ಟೇಕಿಂಗ್. ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣಿಸ್ತಾ ಇದೆ ಈ ಜಾಗ ಮತ್ತು ನಮ್ಮ ಹೈಲೈಟ್. Are at Dabbaguli finally. So this is the same point. Last time ನಾವು ಇಲ್ಲೇನೆ ನೀರಲ್ಲಿ ಆಟ ಆಡಿದ್ವಿ, ಬಟ್ now things have changed, rules have changed. So Dabbaguli is no more a picnic spot. So ಇಲ್ಲಿ ಬರೀ ದೇವಸ್ಥಾನಕ್ಕೆ ಮಾತ್ರ ಎಂಟ್ರಿ ಕೊಡೋದು. ಫಾರೆಸ್ಟ್ ಅಫಿಷಿಯಲ್ಸ್ ಅಲ್ಲೇ ಗೇಟಲ್ಲಿ ಇರ್ತಾರೆ ಆ್ಯಂಡ್ ಚೆಕ್ ಪೋಸ್ಟಲ್ಲಿ ನೀವು ಪಿಕ್ನಿಕ್ ಅಂತ ಅಂದರೆ ಅಲ್ಲಿಂದನೇ ಗಾಡಿನ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಓನ್ಲಿ ಇಫ್ ಯು ಆರ್ ಕಮಿಂಗ್ ಫಾರ್ ದ ಟೆಂಪಲ್ ವಿಸಿಟ್ ಮಾತ್ರ ನೀವು ದಬ್ಬಗುಲಿಗೆ ಬರ್ಬೋದು. ದ ರೂಲ್ಸ್ ಆರ್ ವೆರಿ ಸ್ಟ್ರಿಕ್ಟ್, ಎಸ್ಪೆಷಲಿ ಆನ್ ವೀಕೆಂಡ್ಸ್. ಆ್ಯಂಡ್ ಆ್ಯಕ್ಚುಲಿ ನಾವು ಕೂಡ ದೇವಸ್ಥಾನದ ವಿಸಿಟ್ಗೆ ಅಂತಲೇ ಬಂದಿದ್ದು. ಸೊ ದಾರಿನಲ್ಲಿ ನಮಗೆ ಇಲ್ಲಿ ಒಂದು ಬಸವನ ದೇವಸ್ಥಾನ ಕಾಣಿಸ್ತು. ಹಾಗೇನೆ ಇಲ್ಲಿರುವಂತಹ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ಹೋಗೋಣ ಅಂತ ಬಂದ್ವಿ. ಸೊ ನಮ್ಮ ಪ್ಲಾನ್ಸ್ ಇದ್ದದ್ದು ದೇವಸ್ಥಾನ ಪ್ಲಸ್ ಹ್ಯಾವ್ ಸಮ್ ಕ್ವಾಲಿಟಿ ಟೈಮ್ ಹಿಯರ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ನಿಮಗೆ ಎಂಟ್ರಿನಲ್ಲೇನೆ ದೇ ನೋಟ್ ಡೌನ್ ದ ಟೈಮ್, ನೀವು ಎಷ್ಟು ಗಂಟೆಗೆ ಬರ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮಗೆ ಬರೀ 1 hour ಟೈಮ್ ಕೊಡ್ತಾರೆ. ಸೊ ಯು ಹ್ಯಾವ್ ಟು ಕ್ವಿಕ್ಲಿ ಫಿನಿಶ್ ಯುವರ್ ವಿಸಿಟ್ ಆ್ಯಂಡ್ ಗೆಟ್ ಬ್ಯಾಕ್. ಸೊ 1 hour ಒಳಗೆ ಇಫ್ ವಿ ಆರ್ ನಾಟ್ ಗೋಯಿಂಗ್, ಐ ಥಿಂಕ್ ವಿಲ್ ಬಿ ಫೈನ್ಡ್ ಹೆವಿಲಿ ಅನ್ಸುತ್ತೆ. ಸೊ ಹೋಪ್ಫುಲಿ ವಿ ಫಿನಿಶ್ ಆರ್ ದರ್ಶನ್, ಬೇಗ ಮುಗಿಸ್ಕೊಂಡು ದೇವರ ದರ್ಶನನ ಇಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾರೋ ಅಡುಗೆ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇನ್ನೂ ಕೆಂಡ ಹಾಗೆ ಇದೆ, ಬೆಂಕಿ ಇನ್ನೂ ಆರಿಲ್ಲ, ಕೆಂಡ ಉರಿತಾನೆ ಇದೆ. ಯು ಕ್ಯಾನ್ ಸ್ಟಿಲ್ ಸಿ ದ ಸ್ಮೋಕ್. ಈ ತೀರದಿಂದ ಆ ತೀರಕ್ಕೆ ನಮ್ಮನ್ನ ತೆಪ್ಪದಲ್ಲಿ ಕರ್ಕೊಂಡು ಹೋಗೋರು. ಆ್ಯಂಡ್ ತುಂಬ ಜನ ಟೂರಿಸ್ಟ್ಸ್ ಇರ್ತಾ ಇದ್ರು, ಮತ್ತು ತುಂಬ ಜನ ಟ್ರಾವೆಲರ್ಸ್ನ ನೋಡ್ತಾ ಇದ್ವಿ, ಬೈಕರ್ಸ್ನ ನೋಡ್ತಾ ಇದ್ವಿ. ಬಟ್ ಇವಾಗ ಎವ್ರಿಥಿಂಗ್ ಇಸ್ ಕಟ್ ಡೌನ್. ಇಟ್ ಇಸ್ ಸೋ ಲೋನ್ಲಿ. ಯಾರೂ ಇಲ್ಲ ದಬ್ಬಗುಲಿಲಿ, ಇಟ್ಸ್ ಜಸ್ಟ್ ಅಸ್. ನಮ್ದು ಒಂದು ಕಾರ್ ಇದೆ ಅಷ್ಟೇನೆ ಇಲ್ಲಿ. ಆ್ಯಂಡ್ ಐ ಡೋಂಟ್ ಫೈಂಡ್ ಎನಿ ಒನ್ ಓವರ್ ಹಿಯರ್. ಫುಲ್ ಕಂಪ್ಲೀಟ್ ಖಾಲಿ ಇದೆ. ತುಂಬ ಜನ ವ್ಲಾಗರ್ಸು ಈ ಜಾಗಕ್ಕೆ ಬರೋದಕ್ಕೆ ಕನಕಪುರ ರೋಡನ್ನು ರೆಕಮೆಂಡ್ ಮಾಡ್ತಾರೆ. ಬಟ್ ಆನೇಕಲ್, ತಲ್ಲಿ, ಜ್ವಲ್ಗೇರಿ, ಹುಣಸಳ್ಳಿ, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಟು ದಬ್ಬಗುಲಿ ರೋಡ್ ಇಸ್ ಮೋಸ್ಟ್ ಪ್ರಿಫರಬಲ್ ಬಿಕಾಸ್ ದ ರೋಡ್ ಇಸ್ ಸೀನಿಕ್ ಆ್ಯಂಡ್ ದ ಡ್ರೈವ್ ಇಸ್ ಟೂ ಗುಡ್. See the board over here. So ಇಲ್ಲಿ completely plastics, alcohol, smoking is strictly prohibited. Wildlife crossing zone ಅಂತ ಹಾಕಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟಾಗಿ ಸ್ಟ್ರಿಕ್ಟಾಗಿ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲಿ ದೂರದಲ್ಲಿ ಒಂದು ತೆಪ್ಪ ಕಾಣಿಸ್ತಾ ಇದೆ. ಹಾಗೇನೆ ಇಲ್ಲಿ ಕೆಲವು ಲೋಕಲ್ಸು ನೀರು ಕ್ರಾಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವ್ರ ಬೈಕಲ್ಲಿ ನೀರು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ನಾವು ಬಂದಾಗ ತೆಪ್ಪಲ್ಲಿ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ರು ಅಂದಲ್ಲ, ನೋಡಿ ತೆಪ್ಪದಲ್ಲಿ ಸ್ಕೂಟರ್ನ ಇಟ್ಕೊಂಡು ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸೀನಿಕ್ ಆಗಿದೆ ಆ್ಯಂಡ್ ಯು ಕ್ಯಾನ್ ಸಿ ಹಿಮ್ ಆಲ್ರೆಡಿ ಕಲೆಕ್ಟಿಂಗ್ ಡ್ರಿಫ್ಟ್ ವುಡ್ ಅಲ್ಲಿ. ಸೊ ಡ್ರಿಫ್ಟ್ ವುಡ್ ಸಿಗ್ತಾ ಇದೆ ಇಲ್ಲಿ ನಮಗೆ, ಅದನ್ನ ಇವ್ರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ನಮ್ಮ ಹೈಲೆಕ್ಸ್ ಎಷ್ಟು ಸಖತ್ತಾಗಿ ಮಿರ ಮಿಣಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಹಸ್ ಬೀನ್ ಅ ಪರ್ಫೆಕ್ಟ್ ಪಿಕ್ಚರ್ ಸ್ಪಾಟ್. ನಾವು ಮಾನ್ಸೂನ್ ಆದಮೇಲೆ ಈ ಜಾಗನ ವಿಸಿಟ್ ಮಾಡಿದ್ರಿಂದ ಇಲ್ಲಿನ ನೀರಿನ ಹರಿವು ತುಂಬಾ ಜಾಸ್ತಿ ಇತ್ತು ಆ್ಯಂಡ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಟು ಗೆಟ್ ಇನ್ ಟು ದ ವಾಟರ್. ಸ್ವಿಮ್ ಮಾಡೋದಕ್ಕಾಗಲಿ ಅಥವಾ ನೀರಲ್ಲಿ ಆಟ ಆಡೋದಕ್ಕಾಗಲಿ ಇಟ್ ವಾಸ್ ರಿಯಲಿ ಡೇಂಜರಸ್. ಆ್ಯಂಡ್ ಎಸ್, ತೆಪ್ಪ ಅವರು ಕೂಡ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಕರ್ಕೊಂಡು ಹೋಗೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾಯಿದ್ರು. ಜಾಗದಲ್ಲಿ ಏನು ಮಾಡ್ದಂಗೆ ಸುಮ್ಮನೆ ಕೂತ್ಕೊಂಡು ಈ ನೀರಿನ ಸಪ್ಪಳನ ಕೇಳಿಸ್ಕೊಬೇಕು, ಪಕ್ಷಿಗಳ ಚಿಲಿಪಿಲಿ ಕಲರವವನ್ನು ಕೇಳಿಸ್ಕೊಬೇಕು, ತಂಪಾದ ಗಾಳಿಯನ್ನು ಆಸ್ವಾದಿಸಬೇಕು. ಮೋಡಗಳ ಮಡಿಲಲ್ಲಿ ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ರಭಸದಿಂದ ಹರಿತಾ ಇರುವಂತಹ ಕಾವೇರಿನ ನೋಡೋದೇ ಆಸ್ವಾದಿಸೋದೇನೆ ಒಂದು ಸಂಭ್ರಮ. ಸೊ ಈ ಗ್ರೀನ್ ಸ್ಪೇಸ್ ನೋಡಿ, ಇಲ್ಲಿ ನೀರು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಟರ್ಕಾಯ್ಸ್ ಬ್ಲೂ ಕಲರ್ ಅಲ್ಲಿದೆ. ತೆಪ್ಪದ ರೈಡ್ ಮಾಡಬೇಕು ಅನ್ನೋ ಆಸೆಯಿಂದ ವಿಚಾರಿಸಿದಾಗ ಒಬ್ಬ ವ್ಯಕ್ತಿಗೆ 150 ರೂಪಾಯಿ ಚಾರ್ಜಸ್ ಅಂತ ಹೇಳಿದ್ರು. ಬಟ್ ನೀರಿನ ಹರಿವು ಜಾಸ್ತಿ ಇದ್ದಿದ್ದರಿಂದ ನಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಬದಲಿಗೆ ಒಂದು ಸೇಮ್ ಲೇನ್ ನಮ್ಮನ್ನು ದೇವಸ್ಥಾನದ ತನಕ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಈಗ ನಾವು ನೋಡ್ತಾ ಇರುವಂಥದ್ದು ಹಳೆಯ ದೇವಸ್ಥಾನ, ಬಸವೇಶ್ವರ ಮೂರ್ತಿ ಇರುವಂತಹ ದೇವಸ್ಥಾನ. ಸೊ ಈ ದೇವಸ್ಥಾನ ಸದಾಕಾಲ ಓಪನ್ ಇರುತ್ತೆ. ಈಗ ನಾವು ನೋಡ್ತಾ ಇರುವಂತಹದ್ದು ಹೊಸದಾಗಿ ಕಟ್ಟಿರುವಂತಹ ದೇವಸ್ಥಾನ, ಸುಮಾರು 2 ವರ್ಷದ ಹಿಂದೆ ಕಟ್ಟಿರುವಂತಹ ದೇವಸ್ಥಾನ. ಸುಂದರವಾದ ದೇವಸ್ಥಾನ ಇದೆ. ಕೋತಿಗಳವನ್ನು ನೋಡ್ಕೊಳ್ತಾ ಇದ್ದಾವೆ. ಇದು ಸುಮಾರು 350 ವರ್ಷದ ಹಳೆದಂತೆ. ಚಿಕ್ಕದೊಂದು ಇದು ಶಿವನ ಲಿಂಗು ಇದೆ, ದೊಡ್ಡ ಬಸವ ಇದೆ. ತುಂಬಾ ಚೆನ್ನಾಗಿತ್ತು, ತುಂಬ ಹಳೇದು, ಶಾಂತವಾಗಿದೆ. ಬೇರೆ ಯಾರೂ ಇಲ್ಲ. ಅವರು ಪುರೋಹಿತರು ನಮಗೋಸ್ಕರ ಬಂದು ನಾವು ಬಂದಿದ್ದನ್ನು ನೋಡಿ ಬಂದು ದೇವಸ್ಥಾನ ತೆಗೆದು ಆರತಿ ಮಾಡಿ ಹೋದರು. ತುಂಬ ಖುಷಿಯಾಯಿತು. ಸೊ ಇದು ಹಳೆಯ ಕೋಟೆ ಅಂತೆ. ಆ ಕಡೆಗೆ ಹೋಗೋಕ್ಕೆ ಎಲ್ಲೂ ಜಾಗ ಇಲ್ಲ. ಎಂಟ್ರೆನ್ಸಿಗೆ ತೆಪ್ಪದಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೋಗಿದ್ದಿದ್ರೆ ಚೆನ್ನಾಗಿರೋದು. ಕೋತಿ ದೇವಸ್ಥಾನದ ಮೆಟ್ಲ ಮೇಲೆ ಕೂತ್ಕೊಂಡಿದೆ ಆಗ್ಲಿಂದಾನು. ತುಂಬಾ ವಾನರಗಳಿದಾವೆ ಇಲ್ಲಿ. ಅಂಡ್ ದೇವಸ್ಥಾನಕ್ಕೆ ಹೋದ್ರೆ ಏನ್ ಕೈಯಲ್ಲಿದ್ರು ಕಿತ್ಕೊಂತವೆ ಅಂತ ಗೊತ್ತಾಯ್ತು. ಅದ್ರಿಂದ ಹೋಗೋದಕ್ ನನಗ್ ಭಯ ಆಯ್ತು. ಸೊ ಹರ್ಷ ಒಬ್ರೆ ಹೋಗಿ ಬಂದ್ರು. ಅಲ್ಲಿ ಕಾಣಿಸ್ತಾ ಇದಾರೆ ಹರ್ಷ ನಿಮ್ಗೆ. ಸೊ ದೇವ್ರ ಬಾಗಿಲು ನಮ್ಗೋಸ್ಕರ ಅಂತ ಅನ್ಬಿಟ್ಟು ದೇವಸ್ಥಾನದ ಬಾಗಿಲನ್ನ ಓಪನ್ ಮಾಡಿದ್ರು. ಅಂಡ್ ಶಿವನ ಟೆಂಪಲ್ ಇದು. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹರ್ಷ ಬರ್ತಾ ಇದಾರೆ. ಇಲ್ಲೇ ಪಕ್ಕದಲ್ಲೇ ರಾಮದೇವರ ಗುಡಿ ಇತ್ತು. ಸೊ ಅದಕ್ಕೂ ಕೂಡ ಹೋಗಿ ಭೇಟಿ ನೀಡಿದ್ವಿ. ನೋಡಿ, ಕೋತಿ ನಮ್ ಕಾರ್ ಮೇಲೆ ಹತ್ ಬಂದ್ ಕುತ್ಕೊಂಡ್ಬಿಟ್ಟಿದೆ. ಅಂಡ್ ಹರ್ಷ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನೇನಕ್ ಹೋಗಿಲ್ಲ ಅಂದ್ರೆ ಈ ನಮ್ಮ ಆಂಜನೇಯ ಸ್ವಾಮಿ ಬಯಕೆನೆ ಉದ್ದಕ್ಕೂ ಬರೀ ಕೋತಿಗಳಿದಾವೆ ಅಲ್ಲಿ ದೇವಸ್ಥಾನದಲ್ಲಿ. ಅದ್ರಿಂದ ನಾನು ಹೋಗ್ಲಿಲ್ಲ. ಇದು ಹೆಂಗ್ ಬಂದ್ ಕೂತಿದೆ ನೋಡಿ ಇಲ್ಲಿ ನೋಡಿ. ದೇವರ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ನಾವು ಮತ್ತೆ ವಾಪಸ್ಸು ನದಿ ತೀರದ ಹತ್ರ ಬಂದ್ವಿ. ಊಟ ಮಾಡೋದು ಇಲ್ಲಿ ಬೇಡ ಅಂತ ಅನ್ಕೊಂಡ್ವಿ, ಯಾಕೆಂದ್ರೆ ಮುಂದೆ ಎಲ್ಲಾದ್ರೂ ಹೋಗಿ ಕುತ್ಕೊಂಡು ಊಟ ಮಾಡೋಣ. ಅವರೊಳಗೆ ನಾವು ಈ ಜಾಗದಿಂದ ಹೊರಡಬೇಕಾಗಿದ್ದರಿಂದ ಆದಷ್ಟು ಒಂದು ಸ್ವಲ್ಪ ಹೊತ್ತು ನೀರ ಹತ್ರ ಕೂತು ಈ ನದಿಯ ಸೌಂದರ್ಯವನ್ನ ಎಂಜಾಯ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು.
Mania, how was your visit to Dabaguli for the second time? Liking it? Dabaguli is a picture perfect location to spend quality time with your family and friends. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನದಿನ ನೋಡಿ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಮನೆ ಕಡೆಗೆ ಹೊರಡೋದೇ ಇನ್ನು. ಸೊ ದಿಸ್ ವಾಸ್ ಅಬೌಟ್ ದಬ್ಬಗುಲಿ. ನಾನು ಆಗಲೇ ಹೇಳಿದಾಗೆ ದಬ್ಬಗುಲಿಲಿ ಬೇಕಾದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ತಂದಿದ್ದಾರೆ. ಸೊ ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆ ತನಕ ಮಾತ್ರ ಟೈಮ್ ಇರೋದು. ಆ್ಯಂಡ್ ಯು ಆರ್ ನಾಟ್ ಅಲೌಡ್ ಟು ಕ್ಯಾಂಪ್ ಎನಿವೇರ್ ಓವರ್ ಹಿಯರ್. ಯು ಕ್ಯಾನ್ ಜಸ್ಟ್ ಕಮ್ ವಿಸಿಟ್. ಆ್ಯಂಡ್ ಅವ್ರು ನಮಗೆ ಸ್ಟಾರ್ಟಿಂಗ್ ಗೇಟ್ ಅಂತ ಹೇಳಿದ್ರು, ಜಸ್ಟ್ ಯು ಕ್ಯಾನ್ ಸ್ಟೇ ಹಿಯರ್ ಫಾರ್ 1 hour or 1.5 hours ಆ್ಯಂಡ್ ಯು ಹ್ಯಾವ್ ಟು ಹೆಡ್ ಬ್ಯಾಕ್ ಅಂತ. ಸೊ ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಸೊ ಕಾವೇರಿ ತೀರದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ನೀರಿನ ಜುಳುಜುಳು ನಾದದ ಸ್ವರವನ್ನು ಆಲಿಸ್ತಾ ಕಾಲನ್ನು ಹಾಗೆ ನೀರಲ್ಲಿ ಆಡಿಸ್ತಾ ಸಮಯ ಕಳೆಯೋದಿದೆಯಲ್ಲ, ಅದು ಸ್ವರ್ಗಕ್ಕೆ ಸಮ. ಹಾಗೆ ಸುಮ್ಮನೆ ಕೂತು ಪ್ರಕೃತಿಯನ್ನು ಆಸ್ವಾದಿಸೋದೇ ಸಂಭ್ರಮ. This was our visit to Dabaguli second time. ಫಸ್ಟ್ ಟೈಮ್ ಅಷ್ಟು ಮಜಾ ಬರಲಿಲ್ಲ, ಯಾಕೆ ಅಂತಂದರೆ ನಾವು ಈ ಸಲ ನೀರಲ್ಲಿ ಆಟ ಆಡೋದಕ್ಕಾಗಲಿಲ್ಲ. ಆ್ಯಂಡ್ ಬರೀ ದೇವರ ದರ್ಶನ ಅಷ್ಟೇ ಮಾಡೋಕ್ಕಾಯಿತು. ದೇವರ ದರ್ಶನ ಅಂದರೆ ಜಸ್ಟ್ ಟೆಂಪಲ್ನ ನೋಡ್ಕೊಂಡು ಬಂದ್ವಿ ಅಷ್ಟೇ. ಆ್ಯಂಡ್ ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್? ಜನ ಯಾರೂ ಇಲ್ಲ. ಸೊ ನಾವೇ ಇದ್ದಿದ್ದು, ತಂಪಾಗಿದೆ ಗಾಳಿ, ಬಿಸಿಲಿಲ್ಲ, ಮೋಡ ಕವಿದ ವಾತಾವರಣ. ಮಳೆ ಬಂದಿದ್ರೆ ಚೆನ್ನಾಗಿರೋದು, ಮಳೆ ಮೇಲೆ ಸೊ ಮಳೆ ಬಂದಿದ್ರೆ ಚೆನ್ನಾಗಿರೋದು. ಸೆಕೆ ಅಂತೂ ಸಿಕ್ಕಾಪಟ್ಟೆ ಇದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ನ್ಯಾಕ್ಸ್ ಅಂತಂದ್ರೆ ತಿನ್ನೋಣ ಅಂತ, ಇದೆಲ್ಲ ಮಾಡೋದು ಬೇಡ, ದೇವಸ್ಥಾನ ಮುಗಿಸ್ಕೊಂಡಂಗೆ ದಾರಿಲೆಲ್ಲ ನೋಡೋಣ ಅಂತ ಹೊರಡ್ತಾ ಇದ್ದೀವಿ. ವೇರ್ ಹಿಯರ್ ಫಾರ್ ಫ್ಯೂ ಮಿನಿಟ್ಸ್. ತೆಪ್ಪ ಒಂದಿದೆ, ತೆಪ್ಪದಲ್ಲಿ ಹೋಗೋಣ ಅಂತ ಕೇಳಿದ್ವಿ ಅವ್ರನ್ನ. ಅಂದರೆ ನೀರು ಫೋರ್ಸ್ ಸಿಕ್ಕಾಪಟ್ಟೆ ಇದೆಯಂತೆ. ಒಂದೇ ಡೈರೆಕ್ಷನ್ ಹೋಗೋಕ್ಕಾಗ ವಾಪಸ್ ಬರೋಕ್ಕಾಗಲ್ಲ, ನೀರು ಹಾಕ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ನೆಕ್ಕೊಂಬರ್ಬೇಕು ಅಂದರು. ಸೊ ನಾವು ಅದನ್ನೊಂದೆಲ್ಲ ಟ್ರೈ ಮಾಡಿ ಹೋಗಲಿಲ್ಲ. ಒಂದೆರಡು ತೆಪ್ಪ ಓಡಾಡ್ತಾ ಇದೆ. ಲೋಕಲ್ ಲೈಟ್ಸ್ ಈ ಕಡೆಯಿಂದ ಆ ಕಡೆ ಮೈಸೂರಿಗೆ ಹೋಗೋಕ್ಕೆ, ಇಲ್ಲಿಂದ ಆ ಕಡೆ ವೆಹಿಕಲ್ಸ್ನ ತೊಗೊಂಡು ಹೋಗ್ತಾರೆ, ಜನರು ಹೋಗ್ತಾ ಇದ್ದಾರೆ. ನಮಗೂ ಒಂದು ರೌಂಡ್ ಹೋಗಬೇಕು ಅನಿಸ್ತು. ನೀವು ಸಿಕ್ಕಾಪಟ್ಟೆ ಫೋರ್ಸ್ ಇದೆಯಂತೆ. ಅವರು ಅಷ್ಟು ರೆಡಿ ಇರಲಿಲ್ಲ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಸೊ ವಿ ಆರ್ ಜಸ್ಟ್ ಹೆಡಿಂಗ್ ಬ್ಯಾಕ್. ಅತ್ಯಂತ ಸುಂದರವಾದ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾಗಿರುವಂತಹ ಈ ಕಾವೇರಿ ನದಿಯ ತಾಣ ದಬ್ಬಗುಲಿಗೆ ನೀವು ಭೇಟಿ ಕೊಟ್ಟಾಗ ದಯವಿಟ್ಟು ಈ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಕಸಗಳನ್ನು ಹಾಕ್ತೀರಾ, ನಿಮ್ಮ ಸಾಮಾನನ್ನು ವಾಪಸ್ಸು ನಿಮ್ಮ ಜೊತೆಯಲ್ಲೇ ಎತ್ಕೊಂಡು ಹೋಗಿ. ಇದರ ಸೌಂದರ್ಯವನ್ನು ಹಾಗೆ ಉಳಿಸೋದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಪ್ರಕೃತಿ ನಮ್ಮ ತಾಯಿ, ಅದನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಜವಾಬ್ದಾರಿ. ಪಚ್ಚೆ ಹಸಿರಿನ ಬೆಟ್ಟ ಗುಡ್ಡಗಳ ಸೌಂದರ್ಯಕ್ಕೆ ಮನಸೋತ ನಾವು ಅದರ ನೆನಪುಗಳನ್ನು ನಮ್ಮ ಮನದಲ್ಲಿ ತುಂಬಿಸ್ಕೊಂಡು ಕಣ್ತುಂಬಿಸ್ಕೊಂಡು ಮತ್ತೆ ಇನ್ನೊಂದು ಜಾಗದ ಕಡೆಗೆ ಹೆಜ್ಜೆ ಹಾಕಿದ್ವಿ. ಸೊ ದಬ್ಬಗುಲಿಯಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ತಂದಿದ್ದಂತಹ ನಮ್ಮ ಲಂಚನ್ನು ನಾವು ಮುಂದೆ ತೊಗೊಂಡು ಹೋಗಿ ಒಂದು ಜಾಗದಲ್ಲಿ ನಿಲ್ಲಿಸಿ ತಿನ್ನೋಣ ಅಂತ ಅಂದ್ಬಿಟ್ಟು, ಎಲ್ಲಾದರೂ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಗಿಡದ ಕೆಳಗಡೆ ನೀರಿರುವಂತಹ ಜಾಗದಲ್ಲಿ ಕೂತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಜಾಗ ಹುಡುಕೊಂಡು ಹೋಗ್ತಾ ಇದ್ದೀವಿ. ವೀಕೆಂಡ್ ಪಿಕ್ನಿಕ್ಗೆ ನಾವು ಹುಡುಕ್ತಾ ಇದ್ದಿದ್ದ ಜಾಗ ಫೈನಲಿ ನಮಗೆ ಸಿಕ್ಕೇ ಬಿಡ್ತು. ಎಲ್ಲಿ ಕೂತಿದ್ದೀವಿ ನೋಡಿ, ಆರಾಮಾಗಿ ಕಾರ್ ಮುಂದೆ ಚಾಪೆ ಹಾಸ್ಕೊಂಡು. ರಸ್ತೆ ಬದಿಯಲ್ಲಿ ಒಂದು ಪುಟ್ಟ ಕೊಂಡದ ಹತ್ರ ಒಂದು ಸುಂದರವಾದ ಹುಣಸೆ ಮರದ ಕೆಳಗಡೆಗೆ ನಾವು ಚಾಪೆ ಹಾಸ್ಕೊಂಡು ನಮ್ಮ ಪಿಕ್ನಿಕ್ಕನ್ನು ಮಾಡ್ಕೊಂಡ್ವಿ. This is the best picnic till date and we are thoroughly enjoying it. ಜಾಗ ಮಾತ್ರ ಸಖತ್ತಾಗಿದೆ and we are thoroughly enjoying it.
ನೇಚರ್ ಸೌಂಡ್ಸ್ನ ಎಂಜಾಯ್ ಮಾಡೋದಕ್ಕೆ ಇಟ್ ವಾಸ್ ಅ ಪರ್ಫೆಕ್ಟ್ ಪಿಕ್ನಿಕ್ ಸ್ಪಾಟ್. ಸೊ ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಸ್ಮಾಲ್ ಪಿಕ್ನಿಕ್ ಮಾಡ್ತಾ ಇದ್ದೀವಿ. ಮಾನ್ಯ ಎಲ್ಲನೂ ಅರೇಂಜ್ ಮಾಡ್ತಾ ಇದ್ದಾಳೆ. ನಮ್ಮ ಪಿಕ್ನಿಕ್ ಸ್ಪಾಟ್ and everything we are using here is eco friendly. ನಮ್ಮ ಪ್ಯಾಕೇಜಿಂಗು ಎಲ್ಲ ಈ ತರ ಪೇಪರ್ ಬಾಕ್ಸ್ ಮತ್ತೆ ಇಂಥವೇ ಅಷ್ಟೇ. ಪ್ಲಾಸ್ಟಿಕ್ ನಾವೇನು ಯೂಸ್ ಮಾಡ್ತಿಲ್ಲ. ಸ್ಪೂನ್ಸ್ ಕೂಡ ವುಡನ್ ಸ್ಪೂನ್ಸ್. ಸೊ ವಿ ಆರ್ ಗೋಯಿಂಗ್ ಫುಲ್ ಈಕೋ ಫ್ರೆಂಡ್ಲಿ. ಮತ್ತು ಇಲ್ಲಿ ನಾವೇನು ಬಿಸಾಕಲ್ಲ. ಏನೇನಿದೆ ನಾವೆಲ್ಲ ಈ ಬ್ಯಾಗಲ್ಲೇ ವಾಪಸ್ ಎತ್ಕೊಂಡು ಹೋಗ್ಬಿಟ್ಟು ಇದು ಬಿಸಾಕ್ತೀವಿ. ಇಂಥ ಕಡೆ ಕೂತ್ಕೊಂಡು ಕಾರ್ನಲ್ಲಿ ಪಾರ್ಕ್ ಮಾಡಿ ಮರದ ಪಕ್ಕದಲ್ಲಿ ಚಾಪೆ ಹಾಸ್ಕೊಂಡು ಊಟ ಮಾಡ್ತಾ ಈ ಕಡೆ ನೀರನ್ನು ನೋಡ್ತಾ ಪಕ್ಷಿಗಳ ಚಿಲಿಪಿಲಿ ಮ್ಯೂಸಿಕನ್ನು ಎಂಜಾಯ್ ಮಾಡ್ತಾ ಈವ್ನಿಂಗ್ ಸ್ಪೆಂಡ್ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ಲ. ಇಲ್ಲಿ ನೋಡಿ ನಮ್ಮ ಕಾರ್ ಏನು ಸಾಕತ್ತಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದರದೊಂದಷ್ಟು ಫೋಟೋಸ್ ತೊಗೊಂಡ್ವಿ. ಮತ್ತು ನಮ್ಮ ಸಾಹೇಬರು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ರಿಲ್ಯಾಕ್ಸ್ಡ್ ವೀಕೆಂಡ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಮರದ ಕೆಳಗಡೆ ವೀಕೆಂಡ್ ಲಂಚ್ನ ಮುಗಿಸ್ಕೊಂಡು ಪಿಕ್ನಿಕ್ನ ಎಂಜಾಯ್ ಮಾಡಿಕೊಂಡು ನಾವು ಮತ್ತೆ ಇನ್ನೊಂದು ಜಾಗದ ಕಡೆಗೆ ಹೊರಟ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಜಾಗ ಅದು, ಇದೆಲ್ಲದರ ಡೀಟೇಲ್ಸು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಸಿ ಯು ಸೂನ್.